ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇದರ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೊಂದು ಮಗದೊಂದು ಅಂತ ಹೇಳಿ ಎಲ್ಲ ನಾವು ಪ್ರತಿದಿನ ಬೆಳಗಾದ್ರೆ ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಅಚ್ಚರಿಯ ಬೆಳವಣಿಗೆ ಏನಂತ ಕೇಳಿದ್ರೆ ಸಿದ್ದರಾಮಯ್ಯನವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆ ಮಾಡಿದ್ದಾರೆ. ಬೆಳಗಾವಿಯ ಸಭಾಂಗಣದಲ್ಲಿ ಅಚ್ಚರಿಯ ರಾಜಕೀಯ ಇದು. ದಿಢೀರ್ ಬೆಳವಣಿಗೆಯಲ್ಲಿ ಸಿಎಂ ಮತ್ತೆ ರಮೇಶ್ ಜಾರಕಿಹೊಳಿ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ಜೊತೆಯಲ್ಲಿ ಬಿಜೆಪಿಯ ರೆಬಲ್ ನಾಯಕ ರಮೇಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಸಿಎಂ ಸದನ ಸ್ಪಷ್ಟನೆ ಬೆನ್ನಲ್ಲೇ ಜಾರಕಿಹೊಳಿ ಭೇಟಿ ಮಾಡಿ ಕುತೂಹಲವನ್ನು ಕೆರಳಿಸಿದ್ದಾರೆ. 5 ವರ್ಷ ನೀವೇ ಸಿಎಂ ಆಗಿ ಮುಂದುವರಿಯುವಂತೆ ರಮೇಶ್ ಜಾರಕಿಹೊಳಿ ಸಲಹೆ ನೀಡಿದ್ದಾರೆ. ಇವತ್ತು 12 ದಿವಸ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿ ಸುದ್ದಿ ಕೇಳಿ ಅವರ ಆರೋಗ್ಯ ಏನು ವಿಶೇಷತೆ ಇಲ್ಲ. ಆರೋಗ್ಯ ಮಾತಾಡಿ ಅಷ್ಟು ಬಂದ ವಿಶೇಷತೆ ಏನಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೇಳಿದ್ರೆ ಧೈರ್ಯ ಅವ್ರಿಗೆ ಅವ್ರು ಧೈರ್ಯ ಅದಾವ. ಅವ್ರು ನಮಗೆ ಧೈರ್ಯ ಆತವ. ಅವ್ರು ನಮ್ಗೆ ಅವ್ರು ನಮಗೆ ಧೈರ್ಯ ಅದಾವ. ಸರ್ ಕ್ಷೇತ್ರದ ಏನು ಸಮಸ್ಯೆ ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ. ಅವ್ರ ಆರೋಗ್ಯ ಏರ್ಪೇರಾಗಿ ಮಾತಾಡಿ ಹೊರಟಿದೆ. ಯೋಗಕ್ಷೇಮ ಅಷ್ಟ. ಇವತ್ತು 12 ದಿವಸ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿ ಸುದ್ದಿ ಕೇಳಿ ಅವರ ಆರೋಗ್ಯ ಏನು ವಿಶೇಷತೆ ಇಲ್ಲ. ಆರೋಗ್ಯ ಮಾತಾಡಿ ಅಷ್ಟು ಬಂದ ವಿಶೇಷತೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇದರ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೊಂದು ಮಗದೊಂದು ಅಂತ ಹೇಳಿ ಎಲ್ಲ ನಾವು ಪ್ರತಿದಿನ ಬೆಳಗಾದ್ರೆ ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಅಚ್ಚರಿಯ ಬೆಳವಣಿಗೆ ಏನಂತ ಕೇಳಿದ್ರೆ ಸಿದ್ದರಾಮಯ್ಯನವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆ ಮಾಡಿದ್ದಾರೆ. ಬೆಳಗಾವಿಯ ಸಭಾಂಗಣದಲ್ಲಿ ಅಚ್ಚರಿಯ ರಾಜಕೀಯ ಇದು. ದಿಢೀರ್ ಬೆಳವಣಿಗೆಯಲ್ಲಿ ಸಿಎಂ ಮತ್ತೆ ರಮೇಶ್ ಜಾರಕಿಹೊಳಿ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ಜೊತೆಯಲ್ಲಿ ಬಿಜೆಪಿಯ ರೆಬಲ್ ನಾಯಕ ರಮೇಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಸಿಎಂ ಸದನ ಸ್ಪಷ್ಟನೆ ಬೆನ್ನಲ್ಲೇ ಜಾರಕಿಹೊಳಿ ಭೇಟಿ ಮಾಡಿ ಕುತೂಹಲವನ್ನು ಕೆರಳಿಸಿದ್ದಾರೆ. 5 ವರ್ಷ ನೀವೇ ಸಿಎಂ ಆಗಿ ಮುಂದುವರಿಯುವಂತೆ ರಮೇಶ್ ಜಾರಕಿಹೊಳಿ ಸಲಹೆ ನೀಡಿದ್ದಾರೆ. ಇವತ್ತು 12 ದಿವಸ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿ ಸುದ್ದಿ ಕೇಳಿ ಅವರ ಆರೋಗ್ಯ ಏನು ವಿಶೇಷತೆ ಇಲ್ಲ. ಆರೋಗ್ಯ ಮಾತಾಡಿ ಅಷ್ಟು ಬಂದ ವಿಶೇಷತೆ ಏನಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೇಳಿದ್ರೆ ಧೈರ್ಯ ಅವ್ರಿಗೆ ಅವ್ರು ಧೈರ್ಯ ಅದಾವ. ಅವ್ರು ನಮಗೆ ಧೈರ್ಯ ಆತವ. ಅವ್ರು ನಮ್ಗೆ ಅವ್ರು ನಮಗೆ ಧೈರ್ಯ ಅದಾವ. ಸರ್ ಕ್ಷೇತ್ರದ ಏನು ಸಮಸ್ಯೆ ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ. ಅವ್ರ ಆರೋಗ್ಯ ಏರ್ಪೇರಾಗಿ ಮಾತಾಡಿ ಹೊರಟಿದೆ. ಯೋಗಕ್ಷೇಮ ಅಷ್ಟ. ಇವತ್ತು 12 ದಿವಸ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿ ಸುದ್ದಿ ಕೇಳಿ ಅವರ ಆರೋಗ್ಯ ಏನು ವಿಶೇಷತೆ ಇಲ್ಲ. ಆರೋಗ್ಯ ಮಾತಾಡಿ ಅಷ್ಟು ಬಂದ ವಿಶೇಷತೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇದರ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೊಂದು ಮಗದೊಂದು ಅಂತ ಹೇಳಿ ಎಲ್ಲ ನಾವು ಪ್ರತಿದಿನ ಬೆಳಗಾದ್ರೆ ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಅಚ್ಚರಿಯ ಬೆಳವಣಿಗೆ ಏನಂತ ಕೇಳಿದ್ರೆ ಸಿದ್ದರಾಮಯ್ಯನವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆ ಮಾಡಿದ್ದಾರೆ. ಬೆಳಗಾವಿಯ ಸಭಾಂಗಣದಲ್ಲಿ ಅಚ್ಚರಿಯ ರಾಜಕೀಯ ಇದು. ದಿಢೀರ್ ಬೆಳವಣಿಗೆಯಲ್ಲಿ ಸಿಎಂ ಮತ್ತೆ ರಮೇಶ್ ಜಾರಕಿಹೊಳಿ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ಜೊತೆಯಲ್ಲಿ ಬಿಜೆಪಿಯ ರೆಬಲ್ ನಾಯಕ ರಮೇಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಸಿಎಂ ಸದನ ಸ್ಪಷ್ಟನೆ ಬೆನ್ನಲ್ಲೇ ಜಾರಕಿಹೊಳಿ ಭೇಟಿ ಮಾಡಿ ಕುತೂಹಲವನ್ನು ಕೆರಳಿಸಿದ್ದಾರೆ. 5 ವರ್ಷ ನೀವೇ ಸಿಎಂ ಆಗಿ ಮುಂದುವರಿಯುವಂತೆ ರಮೇಶ್ ಜಾರಕಿಹೊಳಿ ಸಲಹೆ ನೀಡಿದ್ದಾರೆ. ಇವತ್ತು 12 ದಿವಸ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿ ಸುದ್ದಿ ಕೇಳಿ ಅವರ ಆರೋಗ್ಯ ಏನು ವಿಶೇಷತೆ ಇಲ್ಲ. ಆರೋಗ್ಯ ಮಾತಾಡಿ ಅಷ್ಟು ಬಂದ ವಿಶೇಷತೆ ಏನಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೇಳಿದ್ರೆ ಧೈರ್ಯ ಅವ್ರಿಗೆ ಅವ್ರು ಧೈರ್ಯ ಅದಾವ. ಅವ್ರು ನಮಗೆ ಧೈರ್ಯ ಆತವ. ಅವ್ರು ನಮ್ಗೆ ಅವ್ರು ನಮಗೆ ಧೈರ್ಯ ಅದಾವ. ಸರ್ ಕ್ಷೇತ್ರದ ಏನು ಸಮಸ್ಯೆ ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ. ಅವ್ರ ಆರೋಗ್ಯ ಏರ್ಪೇರಾಗಿ ಮಾತಾಡಿ ಹೊರಟಿದೆ. ಯೋಗಕ್ಷೇಮ ಅಷ್ಟ. ಇವತ್ತು 12 ದಿವಸ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿ ಸುದ್ದಿ ಕೇಳಿ ಅವರ ಆರೋಗ್ಯ ಏನು ವಿಶೇಷತೆ ಇಲ್ಲ. ಆರೋಗ್ಯ ಮಾತಾಡಿ ಅಷ್ಟು ಬಂದ ವಿಶೇಷತೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇದರ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೊಂದು ಮಗದೊಂದು ಅಂತ ಹೇಳಿ ಎಲ್ಲ ನಾವು ಪ್ರತಿದಿನ ಬೆಳಗಾದ್ರೆ ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಅಚ್ಚರಿಯ ಬೆಳವಣಿಗೆ ಏನಂತ ಕೇಳಿದ್ರೆ ಸಿದ್ದರಾಮಯ್ಯನವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಅವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆ ಮಾಡಿದ್ದಾರೆ. ಬೆಳಗಾವಿಯ ಸಭಾಂಗಣದಲ್ಲಿ ಅಚ್ಚರಿಯ ರಾಜಕೀಯ ಇದು. ದಿಢೀರ್ ಬೆಳವಣಿಗೆಯಲ್ಲಿ ಸಿಎಂ ಮತ್ತೆ ರಮೇಶ್ ಜಾರಕಿಹೊಳಿ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ಜೊತೆಯಲ್ಲಿ ಬಿಜೆಪಿಯ ರೆಬಲ್ ನಾಯಕ ರಮೇಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಸಿಎಂ ಸದನ ಸ್ಪಷ್ಟನೆ ಬೆನ್ನಲ್ಲೇ ಜಾರಕಿಹೊಳಿ ಭೇಟಿ ಮಾಡಿ ಕುತೂಹಲವನ್ನು ಕೆರಳಿಸಿದ್ದಾರೆ. 5 ವರ್ಷ ನೀವೇ ಸಿಎಂ ಆಗಿ ಮುಂದುವರಿಯುವಂತೆ ರಮೇಶ್ ಜಾರಕಿಹೊಳಿ ಸಲಹೆ ನೀಡಿದ್ದಾರೆ. ಇವತ್ತು 12 ದಿವಸ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿದ್ರೆ ಅವರ ಆರೋಗ್ಯ ವಿಚಾರಣೆ ಏನು ವಿಶೇಷತೆ ಇಲ್ಲ. ಆರೋಗ್ಯ ಅಂತವರು ಮಾತಾಡಿ ಅಷ್ಟು ಮಂದಿ ಒಂದು ವಿಶೇಷತೆ ಏನಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೇಳಿದ್ರಿ ಸರ್? ಧೈರ್ಯ ಅವ್ರಿಗೆ ಅವ್ರ ಧೈರ್ಯ ಅದಾವರು, ಅವ್ರು ನಮಗೆ ಧೈರ್ಯ ಹೇಳ್ತಾವ್ರು, ಅವ್ರು ನಮ್ಗೆ ಅವ್ರು ನಮಗೆ ಧೈರ್ಯ ಅದಾವ. ಸರ್ ಕ್ಷೇತ್ರದ ಏನು ಸಮಸ್ಯೆ ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ, ಅವ್ರ ಆರೋಗ್ಯ ಏರ್ಪೇರಾಗಿತ್ತು ಮಾತಾಡಿ ಹೊರಟದು. ಈ ತಮಗಕ್ಷೇಮ ಅಷ್ಟ ಬರೀ ಯೋಗಕ್ಷೇಮ ಅಷ್ಟ ಆಯ್ತು. ಯೋಗಕ್ಷೇಮ ಅಷ್ಟ. ಇವತ್ತು 12 ದಿವಸ ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿದ್ರೆ ಅವರ ಆರೋಗ್ಯ ವಿಚಾರಣೆ ಏನು ವಿಶೇಷತೆ ಇಲ್ಲ. ಆರೋಗ್ಯ ಅಂತವರು ಮಾತಾಡಿ ಅಷ್ಟು ಮಂದಿ ಒಂದು ವಿಶೇಷತೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇದರ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೊಂದು ಮಗದೊಂದು ಅಂತ ಹೇಳಿ ಎಲ್ಲ ನಾವು ಪ್ರತಿದಿನ ಬೆಳಗಾದ್ರೆ ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಅಚ್ಚರಿಯ ಬೆಳವಣಿಗೆ ಏನಂತ ಕೇಳಿದ್ರೆ ಸಿದ್ದರಾಮಯ್ಯನವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆ ಮಾಡಿದ್ದಾರೆ. ಬೆಳಗಾವಿಯ ಸಭಾಂಗಣದಲ್ಲಿ ಅಚ್ಚರಿಯ ರಾಜಕೀಯ ಇದು. ದಿಢೀರ್ ಬೆಳವಣಿಗೆಯಲ್ಲಿ ಸಿಎಂ ಮತ್ತೆ ರಮೇಶ್ ಜಾರಕಿಹೊಳಿ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ಜೊತೆಯಲ್ಲಿ ಬಿಜೆಪಿಯ ರೆಬಲ್ ನಾಯಕ ರಮೇಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಸಿಎಂ ಸದನ ಸ್ಪಷ್ಟನೆ ಬೆನ್ನಲ್ಲೇ ಜಾರಕಿಹೊಳಿ ಭೇಟಿ ಮಾಡಿ ಕುತೂಹಲವನ್ನು ಕೆರಳಿಸಿದ್ದಾರೆ. 5 ವರ್ಷ ನೀವೇ ಸಿಎಂ ಆಗಿ ಮುಂದುವರಿಯುವಂತೆ ರಮೇಶ್ ಜಾರಕಿಹೊಳಿ ಸಲಹೆ ನೀಡಿದ್ದಾರೆ. ಇವತ್ತು 12 ದಿವಸ ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿದ್ರೆ ಅವರ ಆರೋಗ್ಯ ವಿಚಾರಣೆ ಏನು ವಿಶೇಷತೆ ಇಲ್ಲ. ಆರೋಗ್ಯ ಅಂತವರು ಮಾತಾಡಿ ಅಷ್ಟು ಮಂದಿ ಒಂದು ವಿಶೇಷತೆ ಏನಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೇಳಿದ್ರಿ ಸರ್? ಧೈರ್ಯ ಅವ್ರಿಗೆ ಅವ್ರ ಧೈರ್ಯ ಅದಾವರು, ಅವ್ರು ನಮಗೆ ಧೈರ್ಯ ಹೇಳ್ತಾವ್ರು, ಅವ್ರು ನಮ್ಗೆ ಅವ್ರು ನಮಗೆ ಧೈರ್ಯ ಅದಾವ. ಸರ್ ಕ್ಷೇತ್ರದ ಏನು ಸಮಸ್ಯೆ ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ, ಅವ್ರ ಆರೋಗ್ಯ ಏರ್ಪೇರಾಗಿತ್ತು ಮಾತಾಡಿ ಹೊರಟದು. ಈ ತಮಗಕ್ಷೇಮ ಅಷ್ಟ ಬರೀ ಯೋಗಕ್ಷೇಮ ಅಷ್ಟ ಆಯ್ತು. ಯೋಗಕ್ಷೇಮ ಅಷ್ಟ. ಇವತ್ತು 12 ದಿವಸ ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿದ್ರೆ ಅವರ ಆರೋಗ್ಯ ವಿಚಾರಣೆ ಏನು ವಿಶೇಷತೆ ಇಲ್ಲ. ಆರೋಗ್ಯ ಅಂತವರು ಮಾತಾಡಿ ಅಷ್ಟು ಮಂದಿ ಒಂದು ವಿಶೇಷತೆ. ಬರೀ ಯೋಗಕ್ಷೇಮ ಅಷ್ಟ ಆಯ್ತು. ಯೋಗಕ್ಷೇಮ ಅಷ್ಟ. ಇವತ್ತು 12 ದಿವಸ ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿದ್ರೆ ಅವರ ಆರೋಗ್ಯ ವಿಚಾರಣೆ ಏನು ವಿಶೇಷತೆ ಇಲ್ಲ. ಆರೋಗ್ಯ ಅಂತವರು ಮಾತಾಡಿ ಅಷ್ಟು ಮಂದಿ ಒಂದು ವಿಶೇಷತೆ.